ಕಾಂಡಸೂರ ರೋಗ. ಅದಕ್ಕೆ ಯಾವ ಥರ ನಾವು ಈಗ ಸಾವಯವವಾಗಿ ಅದನ್ನು ಯಾವ ಥರ ಉಪಚಾರ ಮಾಡಬಹುದು ಅನ್ನೋದನ್ನ ನಿಮಗೆ ಈಗ ತಿಳಿಸ್ಕೊಡ್ತೀನಿ. ನಾವು ಕಾಂಡಸೂರ ರೋಗ ಇಲ್ಲಿ ಎಲ್ಲೂವರೆಗಿದೆ ಅಲ್ಲಿವರೆಗೂ ಅದನ್ನು ನಾವು ಪೇಸ್ಟ್ ಮಾಡಬೇಕು. ಬೇವಿನ ಎಣ್ಣೆನ 10 ದಿನಕ್ಕೋಸ್ಕರ ನೀವು ಬೇವಿನ ಎಣ್ಣೆ ಹೊಡೆದ್ರೆ ಅದು ತೇವಾಂಶ ಹಂಗೆ ಮೇಂಟೈನ್ ಆಗುತ್ತೆ. ಇದನ್ನು ನಾವು ನೈಸರ್ಗಿಕವಾಗಿ ಸಾವಯವವಾಗಿ ನಾವು ಕಾಂಡಸೂರ ರೋಗನ ಹತೋಟಿ ಮಾಡ್ಬೋದು. ನಮಸ್ಕಾರ, ನನ್ನ ಹೆಸರು ರಮೇಶ್ ಅಂತ. ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ ತುಮಕೂರಲ್ಲಿ ಮಣ್ಣು ವಿಜ್ಞಾನಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಈಗ ಒಂದು ವೃಕ್ಷ ಆಯುರ್ವೇದ ಅಂತ, ಏಕೆ ನಮ್ಮ ತೆಂಗಿನ ಮರಕ್ಕೆ ಈಗ ನೋಡ್ತಾ ಇರ್ಬೋದು, ತೆಂಗಿನ ಮರ ಅಳ್ತದೆ ಅಂತ ಹೇಳ್ತೀವಿ. ಅಳೋದು ಅಂದರೆ ಅದು ಕಾಂಡಸೂರ ರೋಗ. ಅದಕ್ಕೆ ಯಾವ ಥರ ನಾವು ಈಗ ಸಾವಯವವಾಗಿ ಅದನ್ನು ಯಾವ ಥರ ಉಪಚಾರ ಮಾಡಬಹುದು ಅನ್ನೋದನ್ನ ನಿಮಗೆ ಈಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇದಕ್ಕೆ ಬೇಕಾದ ಇನ್ಪುಟ್ಸ್ಗಳಂದರೆ 1/4 kg 250 ಗ್ರಾಮಷ್ಟು ಟ್ರೈಕೋಡರ್ಮ, 250 ಗ್ರಾಮು ಸುಣ್ಣ, 250 ಗ್ರಾಮು ಬ್ಯಾಸಿಲಸ್ ಆಗಿರ್ಬೋದು, 250 ಗ್ರಾಮಷ್ಟು ಜೈವಿಕ ಗೊಬ್ಬರ. ಇದನ್ನು ನಾವು ಚೆನ್ನಾಗಿ ಫ್ರೆಶ್ ಆಗಿರೋವಂಥ ನಾಟಿ ಹಸುವಿನ ಸಗಣಿನ ತಗೋಬೇಕು. ಆ ಸಗಣಿಗೆ ಆಲ್ಮೋಸ್ಟ್ ಸಗಣಿ ಒಂದು 10 kg ಅಷ್ಟು ಸಗಣಿ ತಗೋಬೇಕು. ಅದನ್ನು ಫ್ರೆಶ್ ಆಗಿರೋ ಗಂಜನ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಗಂಜ ಜೊತೆಗೆ ಈ 1/4 kg ಸುಣ್ಣ, 1/4 kg ಟ್ರೈಕೋಡರ್ಮ, 1/4 kg ಸೂಡೋಮೋನಾಸ್, 1/4 kg ಬ್ಯಾಸಿಲಸ್ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮಿಶ್ರಣ ಮಾಡಿ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಉಪಚಾರ ಮಾಡಬೇಕು. ಯಾವ ಥರ ಉಪಚಾರ ಮಾಡಬೇಕಂದ್ರೆ, ನಾವು ಕಾಂಡಸೂರ ರೋಗ ಇಲ್ಲಿ ಎಲ್ಲೂವರೆಗಿದೆ ಅಲ್ಲಿವರೆಗೂ ಅದನ್ನು ನಾವು ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿದ ಮೇಲೆ ಏನಾಗುತ್ತೆ, ಅದು ಒಣಗಿಬಿಟ್ಟು ಬಿದ್ದೋಗುತ್ತೆ. ಅದು ಒಣಗಿ ಬಿದ್ದೋಗ್ದಂಗೆ ನಾವು ಅದಕ್ಕೆ ಈ ಥರ ಸೀರೆನ ಸುತ್ತಬೇಕು. ಸೀರೆನ ಸುತ್ತಿದ ಮೇಲೆ ಮತ್ತೆ ಅದು ಒಣಗಬಾರ್ದು. ನೋಡ್ಬೋದು, ಸೂಕ್ಷ್ಮಾಣು ಜೀವಿಗಳು ಯಾವಾಗಲೂ ತೇವಾಂಶ ಇರಬೇಕು. ನೀವೇನೋ ಒಣಗಿದ್ರೆ ಅದು ಸತ್ತೋಗ್ತವೆ. ಅದು ಸತ್ತೋಗ್ದಂಗೆ ಅದಕ್ಕೆ ನಾವು ಬೇವಿನ ಎಣ್ಣೆನ ಹಾಕಬೇಕು. ಬೇವಿನ ಎಣ್ಣೆನ 10 ದಿನಕ್ಕೋಸ್ಕರ ನೀವು ಬೇವಿನ ಎಣ್ಣೆ ಹೊಡೆದ್ರೆ ಅದು ತೇವಾಂಶ ಹಂಗೆ ಮೇಂಟೈನ್ ಆಗುತ್ತೆ. ಮತ್ತು ಅದರಲ್ಲಿರುವಂಥ ಟ್ರೈಕೋಡರ್ಮ, ಸೂಡೋಮೋನಾಸು ಮತ್ತು ಬ್ಯಾಸಿಲಸ್ಸು, ನಮ್ಮ ಸುಣ್ಣ ಏನಾಗ್ತೀವಿ ಅದು ನಮ್ಮಲ್ಲಿ ಕಾಂಡಸೂರ ರೋಗ ಏನು ನಮ್ಮ ತೆಂಗಿನ ಮರ ಅಳ್ತದೆ ಅಂತ ಹೇಳ್ತೀವಿ, ಕಾಂಡಸೂರ ರೋಗನ ನಾವು ಹತೋಟಿ ಮಾಡ್ಬೇಕಂತೆ. ಅದ್ರ ಜೊತೆಗೆ ನಾವು ಇದಕ್ಕೆ ರೋಗ ನಿರೋಧಕ ಶಕ್ತಿ ಮಾಡಬೇಕು. ಅಂದರೆ ಮರಕ್ಕೆ ಶಕ್ತಿ ಮಾಡಬೇಕು ಅಂದರೆ ನಾವು ಬುಡದಲ್ಲಿ 1 ಮೀಟ್ರ್ ಆಳದಲ್ಲಿ ನಾವು ಒಂದು ಆಳವಾಗಿ ಬೇಸಿನ ಮಾಡ್ಕೊಂಡು ಅದಕ್ಕೆ ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು. ಒಂದು 50 kg ಅಷ್ಟು ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಅಥವಾ ಕಾಂಪೋಸ್ಟ್ ಆಗ್ಬೋದು. 4 kg ಬೇವಿನ ಹಿಂಡಿ ಹಾಕಬೇಕು. ಬೇವಿನ ಹಿಂಡಿ ಹಾಕ್ಬಿಟ್ಟು ಕಾಂಪೋಸ್ಟ್ ಹಾಕಬೇಕು. ಅದಕ್ಕೆ ನೀವು ಸುತ್ತಲೂ ಬೇವಿನ ಹಿಂಡಿ ಹಾಕಬೇಕು. ಅದಕ್ಕೂ ಸಹ ನಾವು ಇದನ್ನು ಟ್ರೈಕೋಡರ್ಮ ಒಂದು 1/4 kg ಅಷ್ಟು ಟ್ರೈಕೋಡರ್ಮ, 1/4 kg ಸೂಡೋಮೋನಾಸು, ಸುಣ್ಣ, ಇದನ್ನು ಸಹ ಅದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ನಮ್ಮ ಈ ಮರಕ್ಕೆ ಶಕ್ತಿ ಬಂದು ಅದಕ್ಕೆ ರೋಗ ನಿರೋಧಕ ಶಕ್ತಿ ಬರುತ್ತೆ. ಇದನ್ನು ನಾವು ನೈಸರ್ಗಿಕವಾಗಿ ಸಾವಯವವಾಗಿ ನಾವು ಕಾಂಡಸೂರ ರೋಗನ ಹತೋಟಿ ಮಾಡ್ಬೋದು. ಆ ಪ್ರಾತ್ಯಕ್ಷಿಕೆನ ನಾವು ತುಮಕೂರಿನ ನಮ್ಮ ಕೃಷಿ ಸಖಿಯರಿಗೆ ಈ ಪ್ರಾತ್ಯಕ್ಷಿಕೆನ ಮಾಡಿ ನಮ್ಮ ತಾಕಲ್ಲಿ ಮಾಡಿ ತೋರಿಸಿದ್ದೀವಿ. ಅದೇ ಥರ ಅಲ್ಲಿ ನಮ್ಮ ತುಮಕೂರಿನಲ್ಲಿ ಗಾಂಧಿ ಸಹಜ ಕೃಷಿ ಆಶ್ರಮ ಅಂತ ಇದೆ, ರವೀಶರು, ಅವರು ಸಹ ಅವರ ಆಶ್ರಮದಲ್ಲಿ ಈ ಥರ ಸುಮಾರು ಎಲ್ಲ ಮರಗಳಿಗೂ ವೃಕ್ಷ ಆಯುರ್ವೇದ ಉಪಚಾರವನ್ನು ಮಾಡಿದ್ದಾರೆ. ಅದು ಸುಮಾರು ಜನಕ್ಕೆ ಅವರು ತರಬೇತಿಯನ್ನು ಕೊಟ್ಟಿದ್ದಾರೆ. ಅವರು ಸಹ ಈ ನಮ್ಮ ಕ್ಷೇತ್ರಕ್ಕೆ ಬಂದು ಭೇಟಿ ಕೊಟ್ಟು ಈ ಪ್ರಾತ್ಯಕ್ಷಿಕೆಯನ್ನು ನಮ್ಮ ತುಮಕೂರಿನ ಶಿರಾ ಮತ್ತು ಪಾವಗಡ ಕೃಷಿ ಶಿಕ್ಷಕರಿಗೆ ಪ್ರಾತ್ಯಕ್ಷಿಕೆಯಾಗಿ ತೋರಿಸಿದ್ದಾರೆ. ಆ ಕೃಷಿ ಶಿಕ್ಷಕರು ಅವರ ತಾಕುಗಳು ಸಹ ಇದನ್ನು ಪ್ರಾತ್ಯಕ್ಷಿಕೆನ ಮಾಡಿ ತೋರಿಸೋಷ್ಟು ಅವರಿಗೆ ನಾವು ಪ್ರಾತ್ಯಕ್ಷಿಕೆನ ಮಾಡಿ ತೋರಿಸಿದ್ದೀವಿ. ಧನ್ಯವಾದಗಳು.